ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಜ್ಯೋತಿ ಪ್ರಕಾಶ್ ಭಾಯಿಯವರು ಹೇಳುವಂತೆ ನಾವು ನಿಜವಾಗಲೂ ಓರಾ ಸೀಲ್ ಮಾಡಿಕೊಳ್ಳಬಹುದೇ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಓರಾ ಅನ್ನುವಂಥ ವಿಷಯದ ಮೇಲೆ ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಡಿಯೋಗಳು ಇದೆ. ಹಾಗಾದರೆ ನಮ್ಮ ಬೇಹದ್ ಜ್ಞಾನದಲ್ಲಿ ಈ ಓರಾ ಅಂದರೆ ಏನು ಮತ್ತು ನಿಜವಾಗಲೂ ಇದನ್ನು ನಾವು ಸೀಲ್ ಮಾಡಿಕೊಳ್ಬಹುದಾ? ನಾವು ಕೇವಲ ಮಾತುಗಳಲ್ಲಿ ಸಂಕಲ್ಪಗಳನ್ನು ಮಾಡಿಕೊಂಡಾಗ ಈ ಓರಾ ಅನ್ನೋದು ಸೀಲ್ ಆಗುತ್ತಾ? ಇದೊಂದು ವಿಜ್ಞಾನವಾಗಿದೆ. ಈ ವಿಜ್ಞಾನವನ್ನು ತಿಳಿದುಕೊಳ್ಳೋದು ಬಹಳ ಅವಶ್ಯಕ. ಓರಾ ಅಂದರೆ ಒಂದು ವಿಕಿರಣ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ. ಇದು ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವ, ಜಂತು, ಗಿಡ, ಮರಗಳು, ನಿರ್ಜೀವ ವಸ್ತು, ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ಕಣದ ಪ್ರತಿಯೊಂದು ಆಟಮ್ನ ಓರಾ ಇದ್ದೇ ಇರುತ್ತದೆ. ಸಾಮಾನ್ಯ ಮನುಷ್ಯನ ಭಾಷೆಯಲ್ಲಿ ಓರಾ ಎಂದರೆ ಒಂದು ಎನರ್ಜಿ, ಒಂದು ಶಕ್ತಿ. ಆದರೆ ವಿಜ್ಞಾನದ ಭಾಷೆಯಲ್ಲಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿದೆ. ಮನುಷ್ಯ ಆತ್ಮನಿಂದ ಯಾವ ಒಂದು ಶಕ್ತಿ ಹೊರಡುತ್ತಿದೆಯೋ ಅಥವಾ ಹೊರಹೊಮ್ಮುತ್ತಿದೆಯೋ ಆ ಶಕ್ತಿಯ ಗುಣವತ್ತತೆ, ಕ್ವಾಲಿಟಿ ಏನಾಗಿದೆ ಎಂಬುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಫ್ರೀಕ್ವೆನ್ಸಿಯಿಂದ ತಿಳಿದು ಬರುತ್ತದೆ. ಅಂದರೆ ಎಷ್ಟು ಹೈ ಫ್ರೀಕ್ವೆನ್ಸಿ ಇರುತ್ತದೆಯೋ ಓರಾ ಅಷ್ಟು ಪವರ್ಫುಲ್ ಆಗಿರುತ್ತದೆ. ವಾಯುಮಂಡಲದಲ್ಲಿ ಪ್ರತಿಯೊಂದು ಕಣದಲ್ಲೂ ಸಹ ಶಕ್ತಿ ಅನ್ನೋದು ಸಂಚರಿಸುತ್ತದೆ ಹಾಗೂ ಕ್ಷೀಣಿಸುತ್ತಲೂ ಸಹ ಹೋಗುತ್ತದೆ. ಅಂದರೆ ಶಕ್ತಿಯ ಅನುಸಾರ ಆಟಮ್ಗಳು ವೈಬ್ರೇಟ್ ಆಗುತ್ತಾ ಇರ್ತವೆ. ಆಗ ಅದರಿಂದ ಹೊರಡುವಂತಹ ವಿಕಿರಣ, ಆ ವಿಕಿರಣವನ್ನೇ ಓರಾ ಎನ್ನುತ್ತೇವೆ ಅಥವಾ ಪ್ರಭಾವಳಿಯಾಗಿದೆ. ಯಾವುದೇ ಸ್ಥಳದ ಶಕ್ತಿಯು ಒಂದೇ ರೀತಿ ಅಂದರೆ ಸಮಾನ ರೀತಿಯಲ್ಲಿ ಇರುವುದಿಲ್ಲ. ಅದು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗುತ್ತದೆ. ಆ ಸ್ಥಳದಲ್ಲಿ ಯಾವೆಲ್ಲ ಸಂಕಲ್ಪಗಳು ನಡೆಯುತ್ತಿರುತ್ತವೆಯೋ ಆ ಸಂಕಲ್ಪದ ಆಧಾರದ ಮೇಲೆ ಆ ಸ್ಥಳದಲ್ಲಿರುವಂತಹ ಅಣುವಿನಲ್ಲಿಯೂ ಸಹ ಡಾಟಾ ಸ್ಟೋರ್ ಆಗ್ತಾ ಹೋಗ್ತದೆ. ಹೀಗಾಗಿ ಪ್ರತಿಯೊಂದು ಸ್ಥಳದ ಓರಾ ಪರಿವರ್ತನೆ ಹೊಂದುತ್ತಾ ಇರುತ್ತದೆ, ಬದಲಾಗುತ್ತಿರುತ್ತದೆ. ಸೃಷ್ಟಿಯ ವಾಯುಮಂಡಲದಲ್ಲಿ ಹೇಗೆ ಶಕ್ತಿ ಅನ್ನೋದು ಸ್ಟೋರ್ ಆಗುತ್ತಾ ಹೋಗುತ್ತದೆಯೋ ಅದರಂತೆ ಮನುಷ್ಯ ಶರೀರದಲ್ಲಿಯೂ ಸಹ ಶಕ್ತಿಯು ಸ್ಟೋರ್ ಆಗುತ್ತಾ ಹೋಗುತ್ತದೆ ಅಥವಾ ಸಂಗ್ರಹಣೆ ಆಗುತ್ತದೆ. ಸಂಗ್ರಹವಾದ ಈ ಶಕ್ತಿಯು ವಾಯುಮಂಡಲಕ್ಕೆ ಹೋದಾಗ ಅದನ್ನು ನಾವು ಓರಾ ಅಥವಾ ಪ್ರಭಾವಳಿ ಎನ್ನುತ್ತೇವೆ. ಉದಾಹರಣೆಗೆ ಮನುಷ್ಯ ಆತ್ಮನ ಕಾರಣ ಶರೀರ, ಅದನ್ನು ಮನಸ್ಸು ಎಂದು ಹೇಳುತ್ತೇವೆ. ಇದು ಆಕಾಶ ತತ್ವದಿಂದ ನಿರ್ಮಾಣಗೊಂಡಿದ್ದು ಇದರಲ್ಲಿ ಪ್ರತಿಯೊಂದು ಡಾಟಾ ಸಂಗ್ರಹವಾಗುತ್ತದೆ. ಈ ಕಾರಣ ಶರೀರವು ಬಾಹ್ಯ ಜಗತ್ತಿನೊಂದಿಗೆ ತನ್ನ ಶಕ್ತಿಯನ್ನು ಕೊಡುತ್ತಿರುತ್ತದೆ ಹಾಗೂ ಪಡೆದುಕೊಳ್ಳುತ್ತಿರುತ್ತದೆ. ಈ ಶಕ್ತಿಯು ಆತ್ಮನ ಶಕ್ತಿಯಾಗಿರುತ್ತದೆ. ಆದರೆ ಕಾರಣ ಶರೀರದಲ್ಲಿ ಅನೇಕ ಜನ್ಮಗಳ ಶಕ್ತಿ ಅಥವಾ ಡಾಟಾ ಅಲ್ಲಿ ಅಡಗಿರುತ್ತದೆ, ಮುದ್ರಿತವಾಗಿರುತ್ತದೆ. ಈ ಎಲ್ಲ ಶಕ್ತಿಯು ಆತ್ಮನ ಶಕ್ತಿಯನ್ನು ಬಚ್ಚಿಟ್ಟಿರುತ್ತದೆ. ಅಂದರೆ ಮನಸ್ಸೇ ಮನುಷ್ಯನ ಓರಾ ಕ್ರಿಯೇಟ್ ಮಾಡುತ್ತಿರುತ್ತದೆ. ಕಾರಣ ಶರೀರದಲ್ಲಿರುವಂತಹ ಸಂಚಿತ ಸಂಸ್ಕಾರಗಳು ಪ್ರಭಾವಕ್ಕೆ ಒಳಗಾಗುವುದರಿಂದ ಕಾರಣ ಶರೀರದಲ್ಲಿ ಅಡಗಿರುವಂತಹ ಸಂಸ್ಕಾರಗಳಿಂದ ಓರಾ ಕ್ರಿಯೇಟ್ ಆಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಓರಾ ಅವನ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಪ್ರತಿ ಕ್ಷಣವೂ ಬದಲಾಗುತ್ತಾ ಇರುತ್ತದೆ. ಯಾರಲ್ಲಿ ಪರಮಾತ್ಮನ ಜ್ಞಾನ ಅಥವಾ ಆಧ್ಯಾತ್ಮ ಜ್ಞಾನ ಇರುವುದಿಲ್ಲವೋ ಅಂತಹ ವ್ಯಕ್ತಿಯ ಸಂಸ್ಕಾರಗಳು ಹೊರಗಿನ ವಾಯುಮಂಡಲದಿಂದ ಪ್ರಭಾವಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಆ ವ್ಯಕ್ತಿಯು ಯೋಚನೆ ಅಥವಾ ಸಂಕಲ್ಪ ಮಾಡುತ್ತಿದ್ದಂತೆ ಆ ವ್ಯಕ್ತಿಯ ಆತ್ಮನ ಶಕ್ತಿಯು ಆ ವಿಚಾರ ಅಥವಾ ಸಂಕಲ್ಪದಲ್ಲಿ ಪ್ರವಹಿಸತೊಡಗುತ್ತದೆ. ಆತ್ಮನ ಪಂಚತತ್ವದ ಶರೀರದಲ್ಲಿ ಆ ವಿಚಾರ ಅಥವಾ ಸಂಕಲ್ಪಗಳ ತರಂಗವು
ಪ್ರತಿ ಅಣುವಿನಲ್ಲಿ ಒಂದು ಶಕ್ತಿಯನ್ನು ಸ್ಟೋರ್ ಮಾಡಿಡುತ್ತದೆ. ಅದೇ ಶಕ್ತಿಯು ಸೂರ್ಯನ ಕಿರಣದಂತೆ ವಾಯುಮಂಡಲದಲ್ಲೆಲ್ಲ ಹರಡಿಕೊಳ್ಳುತ್ತದೆ. ಹೀಗೆ ಮನುಷ್ಯ ಶರೀರದಿಂದ ಹೊರಹೊಮ್ಮುವಂತಹ ಶಕ್ತಿಯು ಆ ಮನುಷ್ಯ ಆತ್ಮನ ಓರಾ ಆಗಿರುತ್ತದೆ. ಅಂದರೆ ಆ ಮನುಷ್ಯ ಆತ್ಮನ ಶಕ್ತಿಯು ಕಾರಣ ಶರೀರದಿಂದ ವಾಯುಮಂಡಲದಲ್ಲೆಲ್ಲ ಹರಡಿಕೊಳ್ಳುತ್ತದೆ. ಸಂಕಲ್ಪಗಳ ಅನುಸಾರ ವಾಯುಮಂಡಲದಲ್ಲಿ ಹರಡಿಕೊಳ್ಳುವಂತಹ ಈ ಶಕ್ತಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಮ್ಮ ಈ ಸ್ಥೂಲ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಏಕೆಂದರೆ ಈ ಶಕ್ತಿಯ ಫ್ರೀಕ್ವೆನ್ಸಿಯು ದೃಶ್ಯಮಾನ ಅಥವಾ ಕಣ್ಣಿಗೆ ಕಾಣುವಂತಹ ದೃಷ್ಟಿಗೋಚರ ರೇಂಜ್ನಲ್ಲಿ ಇರುವುದಿಲ್ಲ. ಸಾಧಾರಣ ಮನುಷ್ಯ ಆತ್ಮ ಅಥವಾ ಜೀವಾತ್ಮನಿಂದ ಹೊರಡುವಂತಹ ಶಕ್ತಿಯು ಅದು ಇನ್ಫ್ರಾರೆಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಲ್ಲಿರುತ್ತದೆ. ಹೀಗಾಗಿ ಅದು ಬರೀ ಕಣ್ಣಿಗೆ ಕಾಣುವುದಿಲ್ಲ. ಈ ಇನ್ಫ್ರಾರೆಡ್ ರೇಡಿಯೇಷನ್ ಬಹಳ ಲೋ ಫ್ರೀಕ್ವೆನ್ಸಿಯ ರೇಡಿಯೇಷನ್ ಆಗಿದೆ. ಅಂದರೆ ಅಂತಹ ವ್ಯಕ್ತಿಯ ಓರಾ ಬಹಳ ಕ್ಷೀಣವಾಗಿರುತ್ತದೆ. ಆ ಶಕ್ತಿಯ ಒಂದು ಫ್ರೀಕ್ವೆನ್ಸಿ ಬದಲಾಗುತ್ತಿದ್ದಂತೆ ಓರಾನ ಕಲರ್ ಸಹ ಬದಲಾಗುತ್ತಾ ಹೋಗುತ್ತದೆ. ಯಾರ ಓರಾ ಬ್ಲ್ಯಾಕ್ ಅಥವಾ ರೆಡ್ ಆಗಿರುತ್ತದೆಯೋ ಆ ಓರಾ ಬಹಳ ಶಕ್ತಿಹೀನವಾಗಿರುತ್ತದೆ. ಅಂದರೆ ಲೋ ಫ್ರೀಕ್ವೆನ್ಸಿಯ ಓರಾ ಆಗಿರುತ್ತದೆ. ಓರಾ ಹೈ ಫ್ರೀಕ್ವೆನ್ಸಿಗೆ ಹೋಗುತ್ತಾ ಹೋದಾಗ ಅದರ ಕಲರ್ ಚೇಂಜ್ ಆಗುತ್ತಾ ಹೋಗುತ್ತದೆ. ಹೈ ಫ್ರೀಕ್ವೆನ್ಸಿಯ ಓರಾ ಬಹಳ ಬಲಶಾಲಿಯಾಗಿರುತ್ತದೆ ಮತ್ತು ಆ ಓರಾ ಬಹಳ ದೂರದವರೆಗೆ ಹರಡಿಕೊಳ್ಳುತ್ತದೆ. ಗಿಡ ಮರಗಳು ಸಹ ಒಂದು ಚೇತನ ಶಕ್ತಿಯಾಗಿದ್ದು ಅದು ಕೂಡ ಹೊರ ತನ್ನ ವಾಯುಮಂಡಲದ ಶಕ್ತಿಯನ್ನು ಗ್ರಹಿಸಿಕೊಳ್ಳುತ್ತಿರುತ್ತವೆ. ಕೆಲವೊಂದು ಸ್ಥಳದಲ್ಲಿ ಬಹಳ ನೆಗೆಟಿವ್ ಒಂದು ಶಕ್ತಿ ಇದ್ದಾಗ ಅಲ್ಲಿರುವಂತಹ ಗಿಡ ಮರಗಳು ಸಹ ಅಲ್ಲಿಯ ಶಕ್ತಿಯನ್ನು ಗ್ರಹಿಸಿಕೊಂಡು ಅವುಗಳ ಶಕ್ತಿಯೂ ಸಹ ನೆಗೆಟಿವ್ ಇಂದ ಕೂಡಿರುತ್ತದೆ. ಜಲತತ್ವವೂ ಸಹ ಶಕ್ತಿಯನ್ನು ಗ್ರಹಿಸಿಕೊಳ್ಳುತ್ತದೆ. ವಾಟರ್ ಹ್ಯಾಸ್ ಮೆಮೊರಿ. ಮತ್ತು ಆ ಜಲದ ಅಣುವಿನ ಸಂರಚನೆಯೂ ಸಹ ಪರಿವರ್ತನೆಗೊಳ್ಳುತ್ತದೆ. ಜಲದ ಕಣಗಳು ಹೇಗೆ ಶಕ್ತಿಯನ್ನು ಗ್ರಹಿಸಿಕೊಳ್ಳುತ್ತಾ ಅಥವಾ ತನ್ನಲ್ಲಿ ಹೀರಿಕೊಳ್ಳುತ್ತಾ ಹೋಗುತ್ತದೆಯೋ ಅದರಂತೆ ಅದರ ವೈಬ್ರೇಷನ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಜಡ ವಸ್ತುಗಳಿಗೆ ತನ್ನದೇ ಆದಂತಹ ಸಂಕಲ್ಪ ಶಕ್ತಿ ಇರುವುದಿಲ್ಲ. ಆದರೆ ಅದು ಬೇರೆ ಆತ್ಮನ ಸಂಕಲ್ಪ ಶಕ್ತಿಯಿಂದ ತನ್ನಲ್ಲಿ ಶಕ್ತಿಯನ್ನು ಗ್ರಹಿಸಿಕೊಂಡು ಪರಿವರ್ತನೆಗೊಳ್ಳುತ್ತದೆ. ಉದಾಹರಣೆಗೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಜಲವನ್ನು ಅಭಿಮಂತ್ರಿಸಿ ಎಲ್ಲರಿಗೂ ಆಶೀರ್ವಾದ ಕೊಡುತ್ತಿದ್ದರು ಅಥವಾ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು. ಜಲವನ್ನು ಬೇರೆಯವರ ಮೇಲೆ ಸಿಂಪರಣೆ ಮಾಡಿ ಶಾಪವನ್ನು ಸಹ ಅಂದಿನ ಋಷಿಮುನಿಗಳು ಕೊಡುತ್ತಿದ್ದರು. ಅಂತಹ ಜಲಕಣದಲ್ಲಿ ಬಹಳ ಶಕ್ತಿಶಾಲಿ ಓರಾ ಇರುತ್ತದೆ. ಅದು ನಕಾರಾತ್ಮಕತೆಯಿಂದಲೂ ಕೂಡಿರಬಹುದು ಅಥವಾ ಸಕಾರಾತ್ಮಕವಾಗಿಯೂ ಸಹ ಇರಬಹುದು. ಅಂದರೆ ಯಾವ ಒಂದು ಶಕ್ತಿಯು ಹೊರಗಿನ ಜಗತ್ತಿನಲ್ಲಿ ಪ್ರವಹಿಸುತ್ತಿದೆಯೋ ಅದು ಓರಾ ಆಗಿರುತ್ತದೆ. ಉದಾಹರಣೆಗೆ ಯಾವುದೋ ಒಂದು ಪ್ರದೇಶದಲ್ಲಿ ಋಷಿಮುನಿಗಳು ತಪಸ್ಸನ್ನು ಮಾಡುತ್ತಿದ್ದರೆ ಅದು ಎಷ್ಟೇ ಹಳೆಯ ಪ್ರದೇಶವಾಗಿದ್ದರೂ ಸಹ ಅಲ್ಲಿ ಆ ವಾಯುಮಂಡಲದಲ್ಲಿ ಆ ಋಷಿಗಳ ಒಳ್ಳೆಯ ಸಂಕಲ್ಪಗಳು ಸಂಗ್ರಹಿತವಾಗಿರುವುದರಿಂದ ಆ ಒಂದು ಸ್ಥಳವು ಬಹಳ ವಿಶೇಷವಾಗಿರುತ್ತದೆ. ಅಂದರೆ ಅಲ್ಲಿನ ಓರಾ ಬಹಳ ಬಲಶಾಲಿಯಾಗಿರುತ್ತದೆ. ಇದರಿಂದ ಅಲ್ಲಿ ಹೋದಂತಹ ಆತ್ಮರು ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಇಂತಹ ಸ್ಥಳಗಳನ್ನು ತೀರ್ಥಸ್ಥಾನಗಳು ಎನ್ನುತ್ತೇವೆ. ಆದರೆ ಅಲ್ಲಿನ ಈ ಶಕ್ತಿಯು ಸದಾಕಾಲಕ್ಕೆ ಇರುವುದಿಲ್ಲ. ಏಕೆಂದರೆ ಶಕ್ತಿ ಅನ್ನುವುದು ಕ್ಷೀಣಿಸುತ್ತಲೂ ಸಹ ಹೋಗುತ್ತದೆ. ಅಂತಹ ವಿಶೇಷ ತೀರ್ಥಸ್ಥಾನಗಳಲ್ಲಿ ನಕಾರಾತ್ಮಕ ಆತ್ಮರು ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರೆ, ಕೆಟ್ಟ ಸಂಕಲ್ಪಗಳನ್ನು ಮಾಡುತ್ತಿದ್ದರೆ ಆಗ ಅಲ್ಲಿನ ಓರಾ ಪರಿವರ್ತನೆ ಆಗುತ್ತದೆ.
ಅಂದರೆ ಇಂತಹ ತೀರ್ಥಸ್ಥಾನಗಳಲ್ಲಿ ಜನರು ಕಿಕ್ಕಿರಿದು ತುಂಬಿಕೊಳ್ಳುತ್ತಾರೆ. ಅವರಿಂದ ಬರುವಂತಹ ಸಂಕಲ್ಪವು ವಾಯುಮಂಡಲದಲ್ಲಿ ಸೇರಿಕೊಂಡು ಅಲ್ಲಿನ ಸ್ಥಳದ ಶಕ್ತಿಯೂ ಸಹ ಕ್ಷೀಣಿಸುತ್ತಾ ಹೋಗುತ್ತದೆ. ಹೀಗಾಗಿ ಓರಾ ಅನ್ನುವುದು ಪರಿವರ್ತನಶೀಲವಾಗಿದೆ. ಹೇಗೆ ಓರಾದಿಂದ ನಾವು ಒಬ್ಬ ಮನುಷ್ಯ ಆತ್ಮನ ಮನಸ್ಸಿನ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು, ಅಥವಾ ನಿಜವಾಗಿಯೂ ಸಹ ಓರಾವನ್ನು ಸೀಲ್ ಮಾಡಿಕೊಳ್ಳಬಹುದಾ? ಹಾಗಾದರೆ ಹೇಗೆ ಸೀಲ್ ಮಾಡಿಕೊಳ್ಳಬೇಕು, ಇದನ್ನು ತಿಳಿಯೋಣ. ಮನುಷ್ಯ ಆತ್ಮನ ಓರಾ ಆ ಮನುಷ್ಯ ಆತ್ಮನ ವಿಚಾರ ಶಕ್ತಿಯನ್ನು ಅವಲಂಬಿಸಿದೆ. ವಿಚಾರ ಶಕ್ತಿ ಅಂದರೆ ಸಂಕಲ್ಪ ಶಕ್ತಿ. ಸಂಕಲ್ಪ ಶಕ್ತಿಯ ಮೂಲಕ ಕಾರಣ ಶರೀರದ ಮಾಧ್ಯಮದಿಂದ ಹೊರಹೊಮ್ಮುತ್ತಿರುತ್ತದೆ. ಯಾರಲ್ಲಿ ಆಧ್ಯಾತ್ಮ ಜ್ಞಾನ ಇರುವುದಿಲ್ಲವೋ ಅವರ ಮನಸ್ಸು ಸದಾ ಬಾಹ್ಯ ಅಂದರೆ ಲೌಕಿಕ ಜಗತ್ತಿನಲ್ಲೇ ಇರುತ್ತದೆ. ಅಂತಹ ಆತ್ಮರ ಸಂಕಲ್ಪಗಳು ಅವರ ಸಂಸ್ಕಾರಗಳಂತೆಯೇ ಇರುತ್ತವೆ. ಅಂತಹ ಆತ್ಮರ ಆತ್ಮಶಕ್ತಿಯು ಬಹಳ ಲೋ ಫ್ರೀಕ್ವೆನ್ಸಿಯಲ್ಲಿರುತ್ತದೆ ಮತ್ತು ಇಂತಹ ಶಕ್ತಿಯುಳ್ಳಂತಹ ಆತ್ಮರ ಓರಾದಲ್ಲಿ ಬಹಳ ಶಕ್ತಿಯು ತುಂಬಿಕೊಂಡಿರುತ್ತದೆ ಮತ್ತು ಅವರ ಓರಾದ ಬಣ್ಣ ತಿಳಿಯ ಬಣ್ಣದಲ್ಲಿರುತ್ತದೆ. ಅಂದರೆ ತಿಳಿ ನೀಲಿ, ಪಿಂಕ್ ಕಲರ್ ಹಾಗೂ ಬಿಳಿಯ ಕಲರ್ ಅಂದರೆ ಹಗುರ ಬಣ್ಣದಿಂದ ಕೂಡಿರುತ್ತದೆ. ಓರಾದ ಶಕ್ತಿ ಅಥವಾ ಫ್ರೀಕ್ವೆನ್ಸಿ ಆ ಆತ್ಮನ ಜ್ಞಾನ ಮತ್ತು ಆತನ ಸಂಕಲ್ಪ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, ಕೆಲವು ಆತ್ಮರು ಬ್ರಹ್ಮಾಂಡದ ಜ್ಞಾನವನ್ನು ತಿಳಿದಿದ್ದು ಅವರ ಸಂಕಲ್ಪಗಳು ಬ್ರಹ್ಮಾಂಡದವರೆಗೆ ಹೋಗಿ ತಲುಪುತ್ತಿದ್ದರೆ ಅಂತಹ ವ್ಯಕ್ತಿಯ ಓರಾದ ಫ್ರೀಕ್ವೆನ್ಸಿಯು ಬಹಳ ಹೈ ಆಗಿರುತ್ತದೆ. ಇನ್ನು ಕೆಲವು ಆತ್ಮರು ಗ್ಯಾಲಕ್ಸಿಯ ಲೆವೆಲ್ನಲ್ಲಿದ್ದರೆ ಅವರ ಸಂಕಲ್ಪಗಳು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿಯೇ ಸಂಕಲ್ಪಗಳನ್ನು ಆ ಆತ್ಮ ಮಾಡುತ್ತಿದ್ದರೆ ಅಂತಹ ಆತ್ಮನ ಓರಾ ಬಹಳ ಹೈ ಫ್ರೀಕ್ವೆನ್ಸಿಯಲ್ಲಿರುತ್ತದೆ. ಎಷ್ಟು ಹೆಚ್ಚು ಹೆಚ್ಚು ನಮ್ಮಲ್ಲಿ ಜ್ಞಾನವಿದೆಯೋ ಮತ್ತು ಎಷ್ಟು ಒಳ್ಳೆಯ ಸಂಕಲ್ಪಗಳು ನಮ್ಮಲ್ಲಿರುತ್ತದೆಯೋ ಅಷ್ಟು ಓರಾದ ಫ್ರೀಕ್ವೆನ್ಸಿಯು ಹೈ ಆಗುತ್ತದೆ ಮತ್ತು ಓರಾ ಸಹ ವಿಶಾಲವಾಗಿ ಹರಡುತ್ತಾ ಹೋಗುತ್ತದೆ. ಓರಾದ ಫ್ರೀಕ್ವೆನ್ಸಿಯು ಸಂಕಲ್ಪಗಳು ಎಷ್ಟು ಪವರ್ಫುಲ್ ಆಗಿವೆ ಎಂಬುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಮತ್ತು ಈ ಶಕ್ತಿಯು ಆತ್ಮನ ಜ್ಞಾನವನ್ನು ಅವಲಂಬಿಸಿರುತ್ತದೆ. ಆತ್ಮನಲ್ಲಿರುವಂತಹ ಜ್ಞಾನ ಎಷ್ಟು ಆಳವಾಗಿರುತ್ತದೆಯೋ ಆತನ ಸಂಕಲ್ಪಗಳು ಸಹ ಅಷ್ಟೇ ಆಳವಾಗಿರುತ್ತವೆ, ಅಷ್ಟೇ ಕಲ್ಯಾಣಕಾರಿಯಾಗಿರುತ್ತವೆ ಮತ್ತು ಓರಾ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತದೆ. ಪವರ್ಫುಲ್ ಓರಾ ಇರುವಂತಹ ವ್ಯಕ್ತಿಯ ಮುಂದೆ ಎಂತಹದೇ ನಕಾರಾತ್ಮಕ ವ್ಯಕ್ತಿಗಳು ಬಂದರೂ ಸಹ ಆ ಆತ್ಮ ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ. ಏಕೆಂದರೆ ಅಂತಹ ಸಕಾರಾತ್ಮಕ ವ್ಯಕ್ತಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಎಂದರೆ ಅದರಲ್ಲಿ ಬೇರೆಯವರ ಶಕ್ತಿಯು ಪ್ರವಹಿಸುವುದೇ ಇಲ್ಲ. ಉದಾಹರಣೆಗೆ, ಪೈಪೊಂದರಲ್ಲಿ ಬಹಳಷ್ಟು ಪ್ರೆಷರ್ ಇದ್ದಾಗ ಆ ಪೈಪ್ನಲ್ಲಿ ನೀರು ಹೋಗುವುದೇ ಇಲ್ಲ. ಅಂಥ ಪೈಪ್ನಲ್ಲಿ ನೀರು ಹರಿಸಬೇಕೆಂದರೆ ಇನ್ನೂ ಅತಿ ಹೆಚ್ಚು ಪ್ರೆಷರನ್ನು ಕೊಡಬೇಕಾಗುತ್ತದೆ. ಅಂದರೆ ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಯ ಓರಾ ಯಾವುದೇ ರೀತಿಯ ವಾಯುಮಂಡಲದ ಪ್ರಭಾವಕ್ಕೆ ಆಗಲಿ ಅಥವಾ ಯಾವುದೇ ಜೀವಾತ್ಮರ ಪ್ರಭಾವಕ್ಕೂ ಸಹ ಒಳಗಾಗುವುದಿಲ್ಲ. ಇದನ್ನು ಓರಾ ಸೀಲ್ ಮಾಡುವುದು ಎನ್ನುತ್ತೇವೆ. ಆತ್ಮಶಕ್ತಿಯು ಕಡಿಮೆ ಇರುವಂತಹ ವ್ಯಕ್ತಿಗಳ ಓರಾ ಸೀಲ್ ಆಗುವುದೇ ಇಲ್ಲ. ಇಂತಹ ಶಕ್ತಿಹೀನ ಆತ್ಮರು ಪರಿಸ್ಥಿತಿಯ ಹೊಡೆತಕ್ಕೆ ಒಳಗಾಗುತ್ತಾರೆ. ಹೊರಗಿನ ವಾಯುಮಂಡಲ ಅವರ ಮೇಲೆ ಪ್ರಭಾವ ಬೀರುತ್ತದೆ. ಓರಾ ಸೀಲ್ ಆಗಬೇಕು ಅಂತಂದರೆ ಆ ವ್ಯಕ್ತಿಯ ಜ್ಞಾನ ಎಷ್ಟು ಆಳವಾಗಿದೆ, ಪರಮಾತ್ಮನ ಮೇಲೆ ಎಷ್ಟು ನಿಶ್ಚಯ ಬುದ್ಧಿ ಇದೆ, ಪರಮಾತ್ಮನೊಂದಿಗೆ ಆತ್ಮ ಎಷ್ಟು ಕನೆಕ್ಟ್ ಆಗುತ್ತಿರುತ್ತಾನೆ, ಇದನ್ನೆಲ್ಲ ಅವಲಂಬಿಸಿರುತ್ತದೆ. ಯಾಕೆಂದರೆ ಅಲ್ಟಿಮೇಟ್ ಆಗಿ ನಮಗೆ ಆತ್ಮಶಕ್ತಿಯು ಬರುವುದು ಪರಮಾತ್ಮನಿಂದಲೇ. ಆತ್ಮವು ಸಮಾನ ಅಂದರೆ ಏಕರಸ ಸ್ಥಿತಿಯಲ್ಲಿದ್ದು ಅವನ ಸಂಕಲ್ಪಗಳು ಪವರ್ಫುಲ್ ಆದಾಗ ಓರಾ ಕೂಡ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ.
ಪರಮಾತ್ಮನೊಂದಿಗಿನ ನಮ್ಮ ಕನೆಕ್ಷನ್ ಹಾಗೂ ನಮ್ಮ ಜ್ಞಾನ ಇದು ನಮ್ಮ ಓರಾವನ್ನು ಬಲಶಾಲಿಯಾಗಿ ಮಾಡುತ್ತದೆ, ಸ್ಟ್ರಾಂಗ್ ಮಾಡುತ್ತದೆ. ಈ ಎರಡರ ಹೊರತು ನಾವು ಎಷ್ಟೇ ಸಂಕಲ್ಪಗಳನ್ನು ಮಾಡಿದರೂ ಸಹ ಏನೂ ಸಾಧ್ಯವಿಲ್ಲ. ಆತ್ಮನ ಜ್ಞಾನ, ಅವನ ನಿಶ್ಚಯ ಬುದ್ಧಿ, ಅವನ ಏಕರಸ ಸ್ಥಿತಿ ಮತ್ತು ಪರಮಾತ್ಮನೊಂದಿಗೆ ಎಷ್ಟು ಕನೆಕ್ಟ್ ಆಗಿದ್ದಾನೆ. ಈ ನಾಲ್ಕರಲ್ಲಿ ಪರಮಾತ್ಮನೊಂದಿಗೆ ಕನೆಕ್ಷನ್ ಹಾಗೂ ಜ್ಞಾನ ಈ ಎರಡು ಬಹಳ ಪವರ್ಫುಲ್ ಆಗಿದೆ. ಈ ಎರಡನ್ನು ಹೊರತುಪಡಿಸಿ ನೀವು ಎಷ್ಟೇ ಏಕರಸ ಸ್ಥಿತಿಯಲ್ಲಿದ್ದರೂ, ಎಷ್ಟೇ ನಿಮ್ಮ ಸಂಕಲ್ಪಗಳು ದೃಢವಾಗಿದ್ದರೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ. ಈ ನಾಲ್ಕು ವಿಷಯಗಳು ಒಂದೇ ಸಲಕ್ಕೆ ಕೆಲಸ ಮಾಡುತ್ತಾ ಹೋದಾಗ ನಮ್ಮ ಓರಾ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ. ಇಲ್ಲವಾದರೆ ನಮ್ಮ ಸಂಕಲ್ಪಗಳು ಕೇವಲ ಬಾಯಿ ಮಾತ್ರದಲ್ಲಿಯೇ ಇರುತ್ತದೆ, ಕಾರ್ಯರೂಪಕ್ಕೆ ಬರುವುದಿಲ್ಲ. ಯಾವುದೇ ಒಂದು ವಿಷಯದಲ್ಲಿಯೂ ಸಹ ನಾವು ವೀಕ್ ಆದರೆ ಓರಾ ಲೀಕ್ ಆಗುತ್ತಾ ಹೋಗುತ್ತದೆ. ಆಗ ಆತ್ಮ ಬೇರೆಯ ಪ್ರಭಾವಕ್ಕೆ ಒಳಗಾಗುತ್ತದೆ, ಅಂದರೆ ಬೇರೆ ವಾಯುಮಂಡಲದ ಹೊಡೆತಕ್ಕೆ ಒಳಗಾಗುತ್ತದೆ. ಹೀಗಾಗಿ ಓರಾ ಸೀಲ್ ಮಾಡುವುದು ಎಂದರೆ ಇದು ಒಂದು ಅಂತಃಕರಣದ ಸ್ಥಿತಿಯಾಗಿದೆ. ಇದೊಂದು ನಿರಂತರ ಪುರುಷಾರ್ಥವಾಗಿದೆ. ಇದೊಂದು ದೊಡ್ಡ ತಪಸ್ಸೇ ಆಗಿದೆ. ಬೇಹದ್ನ ಜ್ಞಾನಿಯು ಸಂಪೂರ್ಣ ಮಲ್ಟಿವರ್ಸನ್ನು ತನ್ನ ದೃಷ್ಟಿಯಲ್ಲಿ ಕಾಣುತ್ತಿರುತ್ತಾನೆ ಮತ್ತು ನಂತರದಲ್ಲಿ ಬೇಹದ್ನ ಪರಮಪಿತನೊಂದಿಗೆ ಅವನು ಕನೆಕ್ಟ್ ಆಗುತ್ತಾ ಇರುತ್ತಾನೆ ಹಾಗೂ ಪರಮಶಾಂತಿಯ ಸಂಕಲ್ಪವನ್ನು ನಿರಂತರವಾಗಿ ಮಾಡುತ್ತಾ ಹೋಗುತ್ತಾನೆ. ಇಂತಹ ಜ್ಞಾನಿಯ ಓರಾ ಸದಾ ಸೀಲ್ ಆಗಿರುತ್ತದೆ, ಸಂರಕ್ಷಿತವಾಗಿರುತ್ತದೆ. ಇದುವೇ ಕರ್ಮಯೋಗವಾಗಿದೆ. ಧ್ಯಾನ ಅಂದರೆ ತೆರೆದ ಕಣ್ಣುಗಳಿಂದಾದರೂ ಮಾಡಿ, ಕಣ್ಣು ಮುಚ್ಚಿಕೊಂಡಾದರೂ ಮಾಡಿ. ಧ್ಯಾನ ಎಂದರೆ ಪರಮಪಿತ ಪರಮಾತ್ಮನೊಂದಿಗೆ ಸದಾ ಕನೆಕ್ಟ್ ಆಗಿರುವುದಾಗಿದೆ. ಪರಮಾತ್ಮನೊಂದಿಗೆ ಕನೆಕ್ಟ್ ಆಗದೆ ನಾವು ಎಷ್ಟೇ ಸಂಕಲ್ಪಗಳನ್ನು ಮಾಡಿದರೂ ಸಹ ಅದರಲ್ಲಿ ಶಕ್ತಿಯು ಬರಲಾರದು. ಹೀಗಾಗಿ ಆತ್ಮರು ತಮ್ಮ ಸಂಕಲ್ಪಗಳ ಮೇಲೆ ಗಮನವನ್ನು ಕೊಡಬೇಕು. ಇದರಿಂದ ಅವರಿಗೆ ತಮ್ಮ ಓರಾ ಸೀಲ್ ಆಗಿದೆ ಅಥವಾ ಇಲ್ಲ ಎನ್ನುವುದು ತಿಳಿಯುತ್ತಾ ಹೋಗುತ್ತದೆ. ಮತ್ತು ಕೇವಲ ಜ್ಞಾನಿ ಆತ್ಮ ಮಾತ್ರ ಈ ರೀತಿ ತಮ್ಮ ಸಂಕಲ್ಪಗಳ ಮೇಲೆ ಫೋಕಸ್ ಮಾಡುತ್ತಾ ಇರುತ್ತಾನೆ. ಕೇವಲ ಮಾತುಗಳಿಂದ ಸಂಕಲ್ಪಗಳು ಆಗುವುದಿಲ್ಲ, ಸಂಕಲ್ಪಗಳು ಬುದ್ಧಿಯ ಲೆವೆಲ್ನಲ್ಲಿ ಆಗುತ್ತವೆ. ಸಂಕಲ್ಪ ಎಂಬ ವಿಷಯದ ಮೇಲೆ ವಿಡಿಯೋಗಳಿವೆ, ಅವುಗಳನ್ನು ನೋಡಿ ತಿಳಿದುಕೊಳ್ಳಿ. ಒಂದೇ ಸಂಕಲ್ಪದ ಮೇಲೆ ಅತಿ ಹೆಚ್ಚು ಗಮನವನ್ನು ಕೊಡುವುದನ್ನು ಸಹ ಯೋಗ ಅಥವಾ ಧ್ಯಾನ ಎಂದು ಹೇಳುತ್ತಾರೆ. ಮತ್ತು ಇಂತಹ ಯೋಗಯುಕ್ತ ಸ್ಥಿತಿಯಲ್ಲಿಯೇ ಓರಾ ಅನ್ನುವುದು ಸೀಲ್ ಆಗಿರುತ್ತದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿದಾಗ ನಿಮಗೆ ಓರಾ ಅಂದರೆ ಏನು ಎನ್ನುವುದು ತಿಳಿಯಲಿದೆ. ಮತ್ತು ನಾವು ನಮ್ಮ ಓರಾವನ್ನು ಸೀಲ್ ಮಾಡಿಕೊಳ್ಳುತ್ತಿದ್ದೇವೆಯೇ ಅಥವಾ ಇಲ್ಲವೇ, ಅಥವಾ ನಮ್ಮ ಓರಾ ಬಹಳ ವೀಕ್ ಆಗಿದೆಯೇ, ಇದೆಲ್ಲ ತಿಳಿದುಕೊಳ್ಳಬಹುದಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.